ನೋಡ್ತಾ ಇದ್ದೀರಾ ನಮ್ಮ ಶ್ರೀ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ. ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ನಮ್ಮ ಇತ್ತೀಚಿನ ಸರ್ಕಾರ ಮಾಡಿರೋಂಥ ಅಸಂಘಟಿತರ ಕಾರ್ಮಿಕರ 11 ವಲಯಗಳು ಅಂತ ಇತ್ತಲ್ಲ, ಅದನ್ನು ಈಗ 22 ವಲಯಗಳಲ್ಲಿ 22 ಕೆಲಸಗಳನ್ನು ಗುರುತಿಸಿ ಅವರಿಗೆ ಒಂದು ಐಡೆಂಟಿ ಕಾರ್ಡನ್ನು ಮಾಡ್ತಾಯಿದ್ದಾರೆ. ಅವರು ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಒಂದು ಐ ಡಿ ಕಾರ್ಡನ್ನ ಕೊಡ್ತಾ ಇದ್ದಾರೆ. ಹೇಗೆ ಐ ಡಿ ಕಾರ್ಡನ್ನ ರಿಜಿಸ್ಟ್ರ್ ಮಾಡೋದು, ಹೇಗೆ ನಾವು ಇದು ಮಾಡೋದನ್ನು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ ಐ ಡಿ ಕಾರ್ಡ್ಗೆ ಯಾವ್ಯಾವ ಕೆಲಸಗಾರರು ಅಂದರೆ ಏನು, ಈ ಹಮಾಲಿಗಳು ಏನು APMC ಮಾರ್ಕೆಟ್ಗಳಲ್ಲಿ ಹಮಾಲ್ ಕೆಲಸಗಳನ್ನು ಮಾಡ್ತಾರೆ ಅವರು ಆಗಿರ್ಬೋದು, ಬಟ್ಟಿ ಕಾರ್ಮಿಕರಾಗಿರ್ಬೋದು, ಚಿಂದಿ ಆಯುವರಾಗಿರ್ಬೋದು, ಈ ಒಂದು ಹೋಟೆಲ್ಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಒಂದು ಫೋಟೋಗ್ರಾಫರ್ ಆಗಿರ್ಬೋದು, ಅಥವಾ ಒಂದು ಡ್ರೈವರ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಕೆಲಸಗಳನ್ನು ಗುರುತಿಸಿ ಕಮ್ಮರ್ ಆಗಿರ್ಬೋದು, ಟೈಲರ್ ಆಗಿರ್ಬೋದು, ಆಮೇಲೆ ಅಕ್ಕಸಾಲಿಗರಾಗಿರ್ಬೋದು, ಈ ರೀತಿ ಮತ್ತು ಸಿನಿಮಾ ಕೇಂದ್ರಗಳಲ್ಲಿ ಏನು ಟೆಂಟ್ಗಳನ್ನು ಮಾಡಲಿಕ್ಕೆ ಹೆಲ್ಫರಾಗಿ ಕೆಲಸ ಮಾಡ್ತಾರಲ್ಲ ಅವರಾಗಿರಲಿ, ಇಷ್ಟು ಕೆಲಸಗಾರರನ್ನು ಗುರುತಿಸಿ ಇತ್ತೀಚಿನ ಸರ್ಕಾರದಲ್ಲಿ ಅವ್ರನ್ನ ಅಸಂಘಟಿತ ಕಾರ್ಮಿಕರನ್ನಾಗಿ ಗುರುತಿಸಿ ಅವರಿಗೆ ಗೌರ್ಮೆಂಟ್ ವತಿಯಿಂದ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಒಂದು ಕಾರ್ಡನ್ನು ಕೊಡ್ತಾ ಇದೆ. ಅವ್ರಿಗೂ ಕೂಡ ಏನು ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳಿದೆಯೋ ಅದೇ ರೀತಿ ಇವರಿಗೂ ಕೂಡ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅಸಂಘಟಿತರ ಕಾರ್ಮಿಕರಿಗೆ ಒಂದು ರಿಜಿಸ್ಟ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ರಿಜಿಸ್ಟ್ರೇಷನಲ್ಲಿ ಒಂದು ಹೋಟೆಲಲ್ಲಿ ಕೆಲಸ ಮಾಡುವಂಥ ಒಂದು ಕಾರ್ಡನ್ನು ಹೇಗೆ ನಾವು ರಿಜಿಸ್ಟ್ರ್ ಮಾಡೋ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡಿದರೂ ಕೂಡ ಅವರು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ನನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾಕೆಂದರೆ ನೀವು ಅರ್ಧ ನೋಡಿದರೆ ಮುಂದಿನ ಪ್ರೊಸೆಸ್ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ಕಂಪ್ಲೀಟ್ ನೋಡಿ, ನೀವು ಈ ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನೀವು ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಲಿಪ್ ಮಾಡದೆ. ಹಾಗೆ ನಾವು ಇವಾಗ ಏನು ಮಾಡೋಣ ಅಂದರೆ, ನಾವು ಫಸ್ಟು ಗೂಗಲ್ನ ಓಪನ್ ಮಾಡೋಣ. ಗೂಗಲ್ ಮೇಲೆ ಓಪನ್ ಮಾಡಿದಾಗ ನಾವಿಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತೆ ಅಂತ ಹೇಳಿ ನಾವು ಸರ್ಚ್ ಮಾಡಬೇಕಾಗುತ್ತೆ. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಂತೇಳಿ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಕರ್ನಾಟಕ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ನಾವಿಲ್ಲಿ ಓಮ್ ಅಂತ ಇದೆ, ಓಮ್ ಪೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ರೆಕಾಗ್ನೈಸ್ಡ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅದು ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಕೆಳಗಡೆ ಬಂದರೆ ನಮಗೆ ಇದು ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ವೆಬ್ ಪೋರ್ಟಲ್ನ ತೋರಿಸ್ತಾ ಇರುತ್ತೆ. ನಾವಿಲ್ಲಿ ಆನ್ಲೈನ್ ಸರ್ವಿಸ್ ಮೇಲೆ ನಾವು ಬರಬೇಕು. ಆನ್ಲೈನ್ ಸರ್ವಿಸ್ ಮೇಲೆ ಬಂದಾಗ ಇಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತಿದೆ, ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವು ಯಾರು ಅರ್ಜಿದಾರನ್ನ ತೊಗೊಳ್ತೀವಿ ಅವ್ರದ್ದು ಮೊಬೈಲ್ ನಂಬರ್ ಹಾಕಿ ಮತ್ತು ಸೆಂಡ್ OTP ಕೊಟ್ಟು ಇಲ್ಲಿ OTP ಹಾಕಿ ಇಲ್ಲಿರುವಂಥ ಕ್ಯಾಪ್ಚರ್ನ ಹೊಡೆದು ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವರ ಮೊಬೈಲ್ ನಂಬರ್ OTP ಮತ್ತು ಇಲ್ಲಿರುವಂಥ ಕ್ಯಾಪ್ಚರ್ನ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ವೆಬ್ ಪೋರ್ಟಲ್ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಏನು ಅವರ ಅರ್ಜಿದಾರ ಇರ್ತಾರೋ ಅವರ ಏನು ಈ ಕಾರ್ಡ್ನ ನೋಂದಣಿ ಮಾಡ್ಕೋಬೇಕು ಅಂತಿರ್ತಾರೋ ಅವರ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಆಧಾರದಲ್ಲಿರುವಂತೆ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಅವರ ತಂದೆ ತಾಯಿ ಮದರ್ ನೇಮನ್ನು ಇದು ಮಾಡಬೇಕಾಗುತ್ತೆ. ಆಮೇಲೆ ವೈವಾಹಿಕ ಸ್ಥಿತಿಯನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಇವರು ಕಾಯಂ ನಿವಾಸಿನ ಕರ್ನಾಟಕದ ಅನ್ನೋದ್ಮೇಲೆ ಟಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ವಿಳಾಸವನ್ನು ಸೇಮ್ ಇದ್ದರೆ ಸೇಮ್ ಅಂತ, ಅಥವಾ ಬೇರೆ ಇದ್ದರೆ ಬೇರೆನೇ ಹಾಕಬೇಕಾಗುತ್ತೆ.
ಸ್ಟೇಟನ್ನು ಆಯ್ಕೆ ಮಾಡಬೇಕಾಗುತ್ತೆ, ಪಿನ್ ಕೋಡ್ನ ಹಾಕಬೇಕಾಗುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಅವರ ಆಧಾರಲ್ಲಿರೋ ಹೆಸರು ಹಾಕಿದ್ದೀನಿ, ಅವರ ತಂದೆ ಹೆಸರನ್ನು ಹಾಕಿದ್ದೀನಿ, ಅವರ ಮ್ಯಾರೇಜ್ ಡೇಟ್ ಮದುವೆ ಆಗಿದ್ದರೆ ಅವರ ಗಂಡನ ಹೆಸರನ್ನು ಹಾಕಿದ್ದೀನಿ. ಇಲ್ಲಿ ನೀವು ಕರ್ನಾಟಕ ನಿವಾಸಿ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ವಿಳಾಸವನ್ನು ನಾವು ಟೈಪ್ ಮಾಡಬೇಕಾಗುತ್ತೆ, ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಇಲ್ಲಿ ಡಿಸ್ಟಿಕ್ಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಅಡ್ರೆಸ್ನ ಟೈಪ್ ಮಾಡಿ ಅವರ ಸ್ಟೇಟನ್ನು ತಂದು ಆಮೇಲೆ ಡಿಸ್ಟಿಕ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಡಿಸ್ಟಿಕ್ನ ಆಯ್ಕೆ ಮಾಡಿದ ಮೇಲೆ ಇಲ್ಲಿ ತಾಲೂಕನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ಪಂಚಾಯತ್ ಏನಾರ ಇದ್ದರೆ ಪಂಚಾಯತ್ನ ಆಯ್ಕೆ ಮಾಡಿ, ಯಾಕಂದರೆ ಇದು ಟೌನ್ ಇದೆ ಹಾಗಾಗಿ ಪಂಚಾಯತ್ ಇಲ್ಲ. ನಿಮಗೆ ಹಳ್ಳಿ ಇದ್ದರೆ ಪಂಚಾಯತ್ನ ಆಯ್ಕೆ ಮಾಡಬೇಕಾಗುತ್ತೆ. ಆಮೇಲೆ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಎರಡು ಸೇಮ್ ಇರೋದ್ರಿಂದ ಎಸ್ ಅಂತ ಕೊಡ್ತೀನಿ, ಇಲ್ಲ ಅಂದರೆ ಬೇರೆದನ್ನ ಆಯ್ಕೆ ಮಾಡಿ. ಹಾಗೆ ಇಲ್ಲಿ ಅದಾದಮೇಲೆ ಗ್ರಾಮ ಪಂಚಾಯತ್ ಮತ್ತು ವಾರ್ಡನ್ನು ನೀವು ಇದ್ದರೆ ಆಯ್ಕೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯೇ ಇಲ್ವೋ ಅಂಥೇಳಿ. ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಪರ್ಸನಲ್ ಇನ್ಫಾರ್ಮೇಷನ್ನ ನಾವು ಅವರ ವೈಯಕ್ತಿಕ ಇನ್ಫಾರ್ಮೇಷನ್ನ ನಾವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಇದು ಅವರು ಏನು ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಇಷ್ಟು ಕೆಲಸಗಳನ್ನು ಈಗ ತುಂಬ ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ. ಈಗ ಮತ್ತಷ್ಟು ಕೆಲಸಗಳನ್ನು ಸೇರಿಸಿದ್ದಾರೆ. ಇಷ್ಟೊಂದಿದೆ ನೋಡಿ. ಇಷ್ಟು ಕೂಡ ಇಲ್ಲಿರೋವಂಥ ಎಲ್ಲರೂ ಕೂಡ ತಮ್ಮದೇ ಆದ ಕೆಲಸವನ್ನು ಮಾಡ್ತಾಯಿದ್ರೆ ಈ ರಿಜಿಸ್ಟ್ರೇಷನ್ನ ಪಡಿಬೋದು. ಈ ರೀತಿ ಎಷ್ಟೊಂದು ಕೆಲಸ ಇದೆ ನೋಡಿ. ಇವರು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಕೆಲಸದ ಸ್ವರೂಪವನ್ನು. ಹಾಗಾಗಿ ನಾನಿಲ್ಲಿ ಅವರ ಕೆಲಸವನ್ನು ಆಯ್ಕೆ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದ ಹಾಗೆ ಇವಾಗ ತುಂಬ ಕೆಲಸಗಳನ್ನು ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಮುಂಚೆ ಸ್ವಲ್ಪ ದಿನಗಳ ಹಿಂದೆ ಕಡಿಮೆ ಕೆಲಸಗಳನ್ನು 22 ಕೆಲಸಗಳಿತ್ತು ನಾನು ನೋಡಿದಾಗ. ಈಗ ಮತ್ತೆ ತುಂಬ ಕೆಲಸಗಳು ಹಾಡಾಗಿದೆ. ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಇದರ ಉಪಯೋಗವನ್ನು ಪಡೀರಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಇವರ ಕೆಲಸವನ್ನು ನಾನಿಲ್ಲಿ ಆಯ್ಕೆ ಮಾಡ್ತಾಯಿದ್ದೀನಿ. ಆಯ್ಕೆ ಮಾಡಿದ ಮೇಲೆ ನಾವಿಲ್ಲಿ ಅವರ ಹುಟ್ಟಿದ ದಿನಾಂಕವನ್ನು ಹಾಕಬೇಕಾಗುತ್ತೆ. ಇಲ್ಲಿರುವಂಥ ಕ್ಯಾಲೆಂಡ್ರ್ ಪ್ರಕಾರ ಅಲ್ಲಿ ಏಜ್ ಅದೇ ತಗೊಳುತ್ತೆ. ಹುಟ್ಟಿದ ದಿನಾಂಕ ಹಾಕಿದ ಮೇಲೆ ಅವರ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ರೇಷನ್ ಕಾರ್ಡು APL BPL ಅನ್ನೋದನ್ನ ನಾವು ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ಇವರ ಜೆಂಡರ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ಧರ್ಮ, ಇವರ ರಿಲಿಜಿಯನ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಇವರ ಕ್ಯಾಸ್ಟನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಇವರ ಶಿಕ್ಷಣ ಅರ್ಹತೆ, ಇವರು ಏನು ಓದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಆಮೇಲೆ ಕೆಲಸದ ಅನುಭವ, ಎಷ್ಟು ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಅವರ ಶ್ರಮ್ ಕಾರ್ಡ್ ಇದ್ದರೆ ಹಾಕ್ಬೋದು, ಅಥವಾ ಇದು ಮ್ಯಾಂಡೇಟರಿ ಇರೋದಿಲ್ಲ. ಉದ್ಯೋಗನ ಅಥವಾ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಅವರು ESI ಏನಾರು ಇದ್ದರೆ ಹಾಕಬೇಕಾಗುತ್ತೆ. ಆಮೇಲೆ ಅವರ ಮನೆಯ ಅವಲಂಬಿತರು, ಕುಟುಂಬದ ಅವಲಂಬಿತರ ಅಡ್ರೆಸ್ನ ಇಲ್ಲಿ ನಾವು ಹೆಸರು ಮತ್ತು ರಿಲೇಷನ್ಶಿಪ್ಪು ಮತ್ತು ಅಡ್ರೆಸ್ನಲ್ಲಿ ಹಾಕ್ತಾ ಇಲ್ಲಿ ಆಡ್ ಮೇಲೆ ಹಾಕ್ತಾ ಇದ್ದರೆ ಆಡನ್ನ ಕ್ಲಿಕ್ ಮಾಡ್ತಾ ಪ್ರತಿಯೊಬ್ಬರನ್ನು ಆಡ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಇಲ್ಲ IFSC ಕೋಡು, ಆಮೇಲೆ ಬ್ಯಾಂಕ್ ಹೆಸರನ್ನ ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿವಾಗ ಇವರು ಎಲ್ಲವನ್ನು ಫಿಲ್ ಮಾಡಿದ್ದೀನಿ. ಇವರು ಹೋಟೆಲ್ ವರ್ಕರ್ ಆಗಿರೋದ್ರಿಂದ ಹೋಟೆಲ್ ವರ್ಕರ್ನ ಆಯ್ಕೆ ಮಾಡಿದ್ದೀನಿ. ಅವರ ಡೇಟ್ ಆಫ್ ಬರ್ತ್ನ ಹಾಕಿದ್ದೀನಿ. ಅವರ ಆಧಾರ್ ನಂಬರ್ನ ಫಿಲ್ ಮಾಡಿದ್ದೀನಿ. ಇಲ್ಲಿ BPL ಇದರಿಂದ BPL ಕಾರ್ಡ್ನ ಆಯ್ಕೆ ಮಾಡಿದ್ದೀನಿ. ಅವರ ಜೆಂಡರ್ನ ಆಯ್ಕೆ ಮಾಡಿದ್ದೀನಿ. ಅವರ ರೇಷನ್ ನಂಬರ್ನೂ ಕೂಡ ಹಾಕಿದ್ದೀನಿ. ಅವರ ರಿಲಿಜಿಯನ್ ಹಾಕಿದ್ದೀನಿ. ಅವರ ಕ್ಯಾಸ್ಟನ್ನು ಹಾಕಿದ್ದೀನಿ. ಅವರು ಏನು ಓದಿದ್ದಾರೆ ಅಂತ ಎಜುಕೇಷನ್ ಲೆವೆಲ್ನ ಹಾಕಿದ್ದೀನಿ. ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ. ಅವರು ಉದ್ಯೋಗಿನ ಅನ್ನೋದನ್ನ ನಾನಿಲ್ಲಿ SR ಕೊಟ್ಟಿದ್ದೀನಿ. ಹಾಗೆ ಅವರು ಈ ರೀತಿಯಾದಂಥ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನಾನು. ಬೇಕಂದರೆ ಇಲ್ಲಿ ಎಕ್ಸ್ಟ್ರಾ ಇನ್ನೂ ಇದ್ದಾರೆ ಅಂದರೆ ನೀವು ಡಿಪೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಅವರ ಅಕೌಂಟ್ ಡೀಟೇಲ್ಸ್ನ ಹಾಕಿದ್ದೀನಿ. ಅವರ ASP ಕೋಡು ಮತ್ತು ಅಕೌಂಟ್ಸ್
ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ದೀನಿ. ಇವಾಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ಫೋನ್ ನಂಬರ್ ಹಾಕಿಲ್ಲ, ಹಾಗಾಗಿ ಇಲ್ಲಿ ನನಗೆ ರೆಡ್ ಮಾರ್ಕ್ಸ್ ತೋರಿಸ್ತಾ ಇದೆ. ನಾನು ಇಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು. ಮಾಡೋಣ. ಈ ರೀತಿ ನಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಅವ್ರದ್ದೊಂದು ಫೋಟೋ ನಾವು ಹಾಕಬೇಕಾಗುತ್ತೆ. ಆಮೇಲೆ ಅವರ ಆಧಾರ್ ಕಾರ್ಡ್ನ ನಾವು ಇಲ್ಲಿ JPG ಫಾರ್ಮೇಟಲ್ಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪಾಸ್ಬುಕ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅವರ ಅಡ್ರೆಸ್ನ ಹಾಕಿಬಿಟ್ಟು ಪ್ಲೇಸನ್ನು ಹಾಕಿಬಿಟ್ಟು ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಈ ರೀತಿ ಎಲ್ಲ ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿಬಿಟ್ಟು JPG ಫಾರ್ಮೆಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸು 300 KB ಒಳಗಡೆ ಇರಬೇಕು. ಹಾಗಾಗಿ ಇಲ್ಲಿ ಡೇಟ್ ಇರುತ್ತೆ, ಇಲ್ಲಿ ಪ್ಲೇಸನ್ನು ಮಾಡಿ ಇಲ್ಲಿ ಡಿಕ್ಲರೇಷನ್ನ ಟಿಕ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಈ ರೀತಿಯಾದಂಥ ಅಕ್ನಾಮೆಂಟ್ ನಮಗೆ ಸಿಗುತ್ತೆ. ನಾವು ಅವರಿಗೆ ಕಸ್ಟಮರ್ಗೆ ನಾವು ಅಕ್ನಾಮೆಂಟ್ನ ಕೊಡಬೇಕಾಗುತ್ತೆ. ಇಷ್ಟೇ ಪ್ರೊಸೆಸ್ ಇರುತ್ತೆ. ಇದು ಒಂದು ವಾರದ ಅಥವಾ 15 ದಿನ ಟೈಮ್ ಇರುತ್ತೆ. ಆಗ ನಾವು ಮತ್ತೆ ಲಾಗಿನ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿ ಇದನ್ನು ಕಾರ್ಡನ್ನು ತೆಗಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.